ನಾವೆಲ್ಲರೂ ಕೂಡ ಸದಾನಂದ ಗೌಡ್ರ ಮನೆಗೆ ಹೋಗಿದ್ದು ನಿಜ, ವಿನಂತಿ ಮಾಡಿದ್ದು ನಿಜ, ನಿಲ್ಲಬೇಕು ಅಂತ ಹೇಳಿದ್ದು ನಿಜ, ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ. ಅದು ಸದಾನಂದ ಗೌಡ್ರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ನಾವೇನು ಸದಾನಂದ ಗೌಡ್ರಿಗೆ ವಿರೋಧ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಇಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಅವ್ರ ಪರವಾಗಿಯೇ ಬ್ಯಾಟಿಂಗ್ ಮಾಡಿರೋವಂಥದ್ದು. ಉಳಿದಿದ್ದು ಕೇಂದ್ರ ಮತ್ತು ಭಗವಂತನಿಚ್ಛೆ. ಅದರಿಂದ ನಮ್ಮ ಸಪೋರ್ಟು ಇವತ್ತಿಗೂ ಈಗಲೂ ನಾವು ಸದಾನಂದ ಗೌಡರಿಗೆ ನಮ್ಮ ಬೆಂಬಲವನ್ನ ಹೇಳಿದ್ದೀವಿ. ನೀವು ಕೇಂದ್ರದ ನಾಯಕರು ಅಂತ ಹೇಳಿದ್ರಿ, ಸದಾನಂದ ಗೌಡರು ಅಂತ ಹೇಳಿದ್ರಿ. ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಆದ್ರೆ ನಿಮ್ಮ ಬೆಂಬಲ ಏನ್ ಸರ್? ಪಾರ್ಟಿ ಏನು ನೋಡೋಣ, ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವೆಲ್ಲರೂ ಕೂಡ ಸದಾನಂದ ಗೌಡರು ಟಿಕೆಟ್ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡಿದಿರಿ. ಉಳಿದದ್ದು ಕೇಂದ್ರ ತೀರ್ಮಾನ ಮಾಡುತ್ತೆ. ಕೇಂದ್ರ ಏನು ತೀರ್ಮಾನ ಮಾಡುತ್ತೋ ಅದನ್ನ ಶಿರಸಾವಹಿಸಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸದ್ಯಕ್ಕೆ ಶಾಸಕರೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೌದು, ನೆನ್ನೆ ಎಲ್ಲ ಫೋನ್ ಮಾಡಿದ್ರು. ಗೋಪಾಲಯ್ಯನವರು, ಅಶ್ವತ್ಥನಾರಾಯಣ ಎಲ್ಲರೂ ನಮ್ಮ ಜೊತೆನೇ ಇದ್ರು. ಎಲ್ಲರೂ ಫೋನ್ ಮಾಡಿದ್ರು. ಕೆಲವರೆಲ್ಲ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಕೇಳಿದ್ದಾರೆ. ಸೊ ಎಲ್ಲವನ್ನ ನಾವು ಕೇಂದ್ರದ ಗಮನಕ್ಕೆ, ರಾಧಾಮೋಹನ್ ಜಿ ಅವರು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೂ ನಾವು ತರ್ತೀರಿ, ಮಾತಾಡ್ತೀರಿ. ಕೊನೆವರೆಗೂ ನಮ್ಮ ಪ್ರಯತ್ನ ಇದ್ದೇ ಇರ್ತೈತೆ. ಆದರೆ ನೋಡಿ, ಯಾರ್ಯಾರು ಏನೇನು ಕೇಳಿದ್ದಾರೆ ಅದು ಈಗಾಗಲೇ ಪಾರ್ಲಿಮೆಂಟ್ ಬೋರ್ಡಲ್ಲಿ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಬೋರ್ಡು ನಮ್ಮಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಸ್ಥೆ. ಅಲ್ಲಿ ಏನು ಮಾಡ್ತದೋ ಅದೇ ಫೈನಲ್. ನಾವು ಸಲಹೆ ಕೊಡ್ಬೋದು ಅಷ್ಟೇ. ಅದರಿಂದ ಟಿಕೆಟ್ ಕೊಡುವಂಥದ್ದು ನಮ್ಮ ನ್ಯಾಷನಲ್ ಬೋರ್ಡ್.